ಹಾಯ್ ಆಲ್, ಇದು ಸಂಡೇ ಮಿನಿ ಬ್ಲಾಗ್. ಸಂಡೇ ಅಂದರೆ ಗೊತ್ತಲ್ಲ, ಸ್ಲೀಪಿಂಗ್ ಡೇ. ಸೊ ಎದ್ದಿದ್ದು ಲೇಟ್ ಆಯಿತು. ನಮಗಿಂತ ಮೊದಲೇ ಎಲ್ಲರೂ ಎದ್ಬಿಟ್ಟಿದ್ರು, ನಾವೇ ಇಬ್ಬರು ಲೇಟಾಗಿ ಎದ್ದಿದ್ದು. ಟಿಫನ್ ಏನಾದರೂ ಮಾಡೋಣ ಅಂತ ನೋಡಿದ್ರೆ ಕರೆಂಟ್ ಬೇರೆ ಹೋಗಿತ್ತು. ಸೊ ನಮ್ಮ ಮಕ್ಕಳಿಗೆಲ್ಲ ಇವತ್ತು ಸ್ನಾನ ಮಾಡಿಸ್ಬಿಡೋಣ ಅಂತ ನಾವು ರೆಡಿ ಆದ್ವಿ. ಫಸ್ಟ್ ನಾವು ರಾವಣ್ಗೆ ಸ್ನಾನ ಮಾಡಿಸಿದ್ವಿ. ಅವನಿಗೆ ಸ್ನಾನ ಮಾಡಿಸೋ ಅಷ್ಟರಲ್ಲಿ ನಮಗೆ ಸಾಕಾಗ್ಬಿಟ್ಟಿತ್ತು, ಯಾಕಂದ್ರೆ ಅವನು ಒಂದು ಕಡೆ ನಿಲ್ಲದೇ ಇಲ್ಲ, ಸ್ನಾನ ಅಂದರೆ ಓಡ್ತಾನೆ. ನೆಕ್ಸ್ಟ್ ನಾವು ಡ್ಯಾನಿಗೆ, ಅವನಿಗೂ ಅಷ್ಟೇ ಸ್ನಾನ ಮಾಡಿಸೋ ಅಷ್ಟರಲ್ಲಿ ನಮಗೆ ಟಯರ್ಡ್ ಆಗಿತ್ತು, ಯಾಕಂದರೆ ಜಾಸ್ತಿ ಟೈಮ್ ಬೇಕು ಇವರಿಬ್ಬರಿಗೆ ಸ್ನಾನ ಮಾಡ್ಸೋಕ್ಕೆ. ಇನ್ನು ಬ್ರ್ಯಾಂಡಿ ಪಾಪ ಅವಳು ಮಗು ಥರ ಆರಾಮಾಗಿ ಸ್ನಾನ ಮಾಡಿಸ್ಕೊತಾಳೆ. ಆ್ಯಂಡ್ ಜಾಕಿನೂ ಅಷ್ಟೇ, ಇವಾಗಲೂ ಸ್ನಾನ ಮಾಡಿಸಿ ಮುಗಿಸೋ ಅಷ್ಟರಲ್ಲಿ ಕರೆಂಟ್ ಬಂದಿತ್ತು. ಡ್ಯಾನಿಗೆ ಸ್ವಲ್ಪ ಸ್ಕಿನ್ ಇನ್ಫೆಕ್ಷನ್ ಆಗಿತ್ತು, ಅದಕ್ಕೆ ಅವನಿಗೆ ಟೊಮ್ಯಾಟೊ ಅಲ್ಲಿ ಟ್ಯಾಬ್ಲೆಟ್ ಹಾಕಿ ಕೊಟ್ವಿ. ಹಾಗೆ ಡೈರೆಕ್ಟಾಗಿ ಕೊಟ್ಟರೆ ಅವ್ನು ತಿನ್ನಲ್ಲ. ನಾನಿವತ್ತು ಚಿಕನ್ ಸಾಂಬಾರು ಮಾಡೋಣ ಅಂತ ರೆಡಿ ಮಾಡಿದ್ವಿ. ಮೊಟ್ಟೆ ಕೋಳಿ ಬೇರೆ ತಂದಿದ್ರು, ಅದಕ್ಕೇ ನಾವು ಸಾಂಬಾರು ಮಾಡಿಕೊಂಡು ಡೈರೆಕ್ಟಾಗಿ ಊಟನೇ ಮಾಡಿಬಿಟ್ವಿ, ಯಾಕಂದರೆ ಬೆಳಗ್ಗೆ ಟಿಫನ್ ಬೇರೆ ಮಾಡಿರಲಿಲ್ಲ. ಆಮೇಲೆ ನಾವು ಗಾರ್ಡನ್ ವರ್ಕ್ನ ಕಂಟಿನ್ಯೂ ಮಾಡೋಣ ಅಂತ ಹೇಳಿ ಹೋದ್ವಿ. ಎಲ್ಲ ಪಾರ್ಟ್ಸ್ನು ನನ್ನ ಹಸ್ಬೆಂಡೇ ಎತ್ಕೊಂಡ್ಬಂದರು, ಹೆವಿ ಭಾರ ಇತ್ತು. ನಮ್ಮ ಅಭಿಪ್ರಾಯ ಇಲ್ಲಾರ್ದವ್ರು ಏನೋ ಬಿಟ್ಕೊಂಡ್ರು ಅಂತ ದೊಡ್ಡ ಪಾತ್ನೆ ಎತ್ಕೊಂಡು ಹೋಗ್ತಾ ಇದ್ದೀವಿ. ಒಂದು ಫ್ಲೋರ್ಗೆ ಸುಸ್ತಾದೆ. ಪಾಪ ಅವ್ರಿಗೆ ಆಗಿಲ್ಲ ಅಂದ್ರೂ ಕಷ್ಟ ಬಿತ್ಕೊಂಡು ಎಲ್ಲ ಪಾಟ್ನೂ ತಂದು ಕೊಟ್ಟರು. ಹಾಗೆ ನಾನು ಒಂದೊಂದೇ ಗಿಡನ ಇಟ್ಟು ಮಣ್ಣು ಹಾಕಿದ್ವಿ. ಎಲ್ಲ ಗಿಡ ನೆಟ್ಟಾದ್ಮೇಲೆ ಲೈನಲ್ಲಿ ಪಾಟ್ನ ಜೋಡಿಸಿ ಸ್ವಲ್ಪ ನೀರು ಹಾಕಿದ್ವಿ. ಇದಿಷ್ಟು ಕೆಲಸ ಮುಗಿಸೋದ್ರಲ್ಲಿ ಆಲ್ರೆಡಿ 6 ಗಂಟೆ ಆಗಿಬಿಟ್ಟಿತ್ತು. ಒಂದು ಕಡೆ ಗಿಡ ನೋಡಿ ಖುಷಿ ಆದರೆ ಇನ್ನೊಂದು ಕಡೆ ಸಂಡೇನೇ ಮುಗ್ದೋಯ್ತಲ್ಲ ಅಂತ ಬೇಜಾರು. ನಮ್ಮ ಪಾರಿವಾಳನ ಕೇಜ್ಗೆ ಬಿಟ್ಟು ನಾವು ನಮ್ಮ ಡೇನ ಎಂಡ್ ಮಾಡಿದ್ವಿ.